ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಓಂ ಗ್ರಾಂ ಗ್ರೀಂ ಗ್ರೌಂ ಸ ಗುರವೇ ನಮಃ. ನಮಸ್ಕಾರ. ನಾವು ಇವತ್ತು ಜ್ಯೋತಿಷ್ಯದ ಒಂದಷ್ಟು ಬೇಸಿಕ್ಸನ್ನು ಹೇಳಬೇಕು ಅಂತ ಇದ್ದೀನಿ. ಜ್ಯೋತಿಷ್ಯ ಅಂತ ಅಂದರೆ ಸೈನ್ಸು, ಮ್ಯಾಥಮೆಟಿಕ್ಸು, ಎಕ್ಸ್ಪೀರಿಯನ್ಸು, ಎಕ್ಸ್ಪೆರಿಮೆಂಟು, ಈ ನಾಲ್ಕರ ಮಿಶ್ರಣವನ್ನು ಜ್ಯೋತಿಷ್ಯ ಅಂತ ನಾವು ಪರಿಗಣನೆ ಮಾಡ್ಬೋದು. ಭೂಮಿ, ಪ್ರಕೃತಿ, 84 ಜೀವರಾಶಿಗಳು, ಅದರಲ್ಲಿ ನಾವು ಮಾನವನಿಗೆ ಮಾತನಾಡುವಂಥ ಒಂದು ಅವಕಾಶ ಇದೆ. ಮತ್ತು ಮಾನವ ನೇರವಾಗಿ ನಡೆಯುವಂಥ ಒಬ್ಬ ಪ್ರಾಣಿ. ಮತ್ತು ಇನ್ನೊಂದು ವಿಶೇಷವಾಗಿ ಮಾನವನಿಗೆ ಹೆಬ್ಬೆಟ್ಟಿರುತ್ತೆ. ಮಾನವನನ್ನು ಹೊರತುಪಡಿಸಿ ಬೇರೆ ಯಾವ ಪ್ರಾಣಿಗಳಿಗೂ ಹೆಬ್ಬೆಟ್ಟಿರೋದಿಲ್ಲ. ಕೈಯಲ್ಲಿ ರೇಖೆಗಳು ಕೂಡ ಇರೋದಿಲ್ಲ. ಅದು ಅಲ್ಲದೆ ಮನುಷ್ಯ ಒಬ್ಬ ಬುದ್ಧಿವಂತ ಪ್ರಾಣಿ. ಮತ್ತು ಸೂರ್ಯ, ಭೂಮಿ ಮತ್ತು ಚಂದ್ರ, ಇವುಗಳ ನಡುವೆ ಯಾವ ರೀತಿಯ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಭೂಮಿ ಮೇಲೆ ಪ್ರಕೃತಿ ಇದೆ. ಸೂರ್ಯನಿಂದ ಬೆಳಕು ಸಿಗ್ತಿದೆ, ವಿಟಮಿನ್ ಡಿ ಸಿಗ್ತಿದೆ. ಸೊ ಭೂಮಿ ಮತ್ತು ಸೂರ್ಯನ ನಡುವೆ ನೇರವಾದ ಡೈರೆಕ್ಟ್ ಸಪೋರ್ಟ್ ಇದೆ. ಸೊ ಆದ್ದರಿಂದ ವಾತಾವರಣದಲ್ಲಿ, ನೇಚರಲ್ಲಿ ಸಸ್ಯಗಳು, ಗಿಡಗಳು, ಮರಗಳು, ಮಾನವರು ಎಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದಾರೆ. ಇನ್ನು ಭೂಮಿ ಮತ್ತು ಚಂದ್ರನ ನಡುವೆ ಯಾವ ರೀತಿ ಸಂಬಂಧ ಇದೆ ಅಂತಂದರೆ, ಸಮುದ್ರದ ಅಲೆಗಳಲ್ಲಿ ಪ್ರತಿ ತಿಂಗಳಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ಸಮುದ್ರದಲ್ಲ ಅಲೆಗಳಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಅಂದರೆ ಅದಕ್ಕೆ ಮುಖ್ಯ ಕಾರಣ ಚಂದ್ರನೇ ನೀರಿಗೆ ಕಾರಕ. ಇನ್ನು ಮುಖ್ಯವಾಗಿ ನಾವು ಇವಾಗ ಎಲ್ಲಿದ್ದೀವಿ ಅಂತ ಹೇಳೋದಾದರೆ, ನಾವು ಒಂದು ಬೃಹತ್ ಬ್ರಹ್ಮಾಂಡದಲ್ಲಿದ್ದೀವಿ. ಈ ಯೂನಿವರ್ಸ್ನಲ್ಲಿ ಕೋಟಿ ಕೋಟಿ ಬ್ರಹ್ಮಾಂಡಗಳಿದ್ದಾವೆ. ಈ ಬ್ರಹ್ಮಾಂಡ ಅನ್ನೋ ಪದನ ಬಿಡಿಸಿದಾಗ ಬ್ರಹ್ಮ ಅಂದರೆ ನಾಲೆಡ್ಜು, ಅಂಡ ಅಂತ ಅಂದರೆ ವಸ್ತುವಿನ ಸ್ಥಿತಿ, ಅಂದರೆ ಮೆಟೀರಿಯಲ್ ವೆಲ್ತ್. ಬೃಹತ್ ಬ್ರಹ್ಮಾಂಡ ಅಂತ ಕರೆದಾಗ ಅದನ್ನೇ ನಾವು ಹೇಳೋದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ. ನಮ್ಮ ಬ್ರಹ್ಮಾಂಡ ಮೊಟ್ಟೆಯ ಆಕಾರದಲ್ಲಿದೆ, ಅಂದರೆ ಎಲಿಪ್ಟಿಕಲ್ ಶೇಪ್. ಅಂಡ, ಪಿಂಡ, ಬ್ರಹ್ಮಾಂಡ. ನಮ್ಮ ಬ್ರಹ್ಮಾಂಡ ಅಂಡಾಕಾರದಲ್ಲಿದೆ. ಸೊ ಬ್ರಹ್ಮಾಂಡದ ಮಧ್ಯಭಾಗದಲ್ಲಿ ನಾವೆಲ್ಲರೂ ಹುಟ್ಟಿರೋದು. ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ಬಿಡಿಸಿ ಹೇಳೋದಾದರೆ, ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಹೇಳಬೇಕಾಗತ್ತೆ. ಇಡೀ ಯೂನಿವರ್ಸಲ್ಲಿ ಕೋಟಿ ಕೋಟಿ ಬ್ರಹ್ಮಾಂಡಗಳಿದ್ದಾವೆ. ಆ ಕೋಟಿ ಕೋಟಿ ಬ್ರಹ್ಮಾಂಡದಲ್ಲಿ ನಾವು ಒಂದು ಮಹಾಸ್ಫೋಟ ಆಗುತ್ತೆ. ಆ ಮಹಾಸ್ಫೋಟ ಆದಾಗ ನಮ್ಮ ಹತ್ರ ಓಂಕಾರ ಅನ್ನೋ ಶಬ್ದವನ್ನು ಹೊರತುಪಡಿಸಿದ್ರೆ ದೊಡ್ಡ ದೊಡ್ಡ ಬೆಂಕಿ ಹುಂಡೆಗಳು ಮಾತ್ರ ಇದ್ವು. ಆ ದೊಡ್ಡ ದೊಡ್ಡ ಬೆಂಕಿ ಹುಂಡೆಗಳಲ್ಲಿ ಸೂರ್ಯನ ಉಂಡೆ ಕೂಡ ಒಂದು. ಅದಕ್ಕೆ ಹೇಳೋದು ಸೂರ್ಯನಿಗೆ ಒಂದು ಮಂತ್ರ ಇದೆ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಅಂತ. ಅದು ಇನ್ನೊಂದು ಹೇಳೋದು ವಿಷಯ ಏನಂತಂದರೆ, ಸೂರ್ಯನು ಕೂಡ ಒಂದು ನಕ್ಷತ್ರ. ಶ್ರೀಮನ್ ನಾರಾಯಣ ಕೂಡ
ನಾಗಶೇಷನ್ ಮೇಲೆ ಮಲಗಿರೋದು. ಎಲ್ಲಿ ಮಲಗಿದ್ದಾನೆ? ಕ್ಷೀರಸಾಗರ, ಅಂದರೆ ಮಿಲ್ಕಿ ವೇ ಗ್ಯಾಲಕ್ಸಿ. ಇದನ್ನ ಬಿಡಿಸಿ ಹೇಳೋದಾದರೆ, ವಿಷ್ಣುವಿನ ನಾಭಿ ಅಂದರೆ ವಕ್ಷಸ್ಥಳ, ಅಲ್ಲಿಂದ ಒಂದು ಕಮಲ ಉತ್ಪತ್ತಿ ಆಗುತ್ತೆ, ಅಲ್ಲಿಂದ ಬ್ರಹ್ಮಾಂಡ ಉತ್ಪತ್ತಿ ಆಗಿರೋದು ಅಂತ ಉಲ್ಲೇಖ ಇದೆ. ಅಂದರೆ ಆ ಕಮಲ ಅಂತ ಅಂದರೆ ಧನುರ್ರಾಶಿ. ಸೊ ಧನುರ್ರಾಶಿಗೆ ಅಧಿಪತಿ ಗುರುಗ್ರಹ, ಗುರು ಅಂದ್ರೇನೆ ಬ್ರಹ್ಮ. ಸೊ ಧನುರ್ರಾಶಿನಲ್ಲಿ ಮೂಲ ನಕ್ಷತ್ರ ಇರೋದು. ಹಂಗಾದ್ರೆ ನಾವು ಎಲ್ಲರೂ ಕೂಡ, ಮಾನವರೆಲ್ಲರೂ ಕೂಡ ಜನಿಸಿರೋದು ಮೂಲ ನಕ್ಷತ್ರದಲ್ಲೇನೆ. ಸಾಕ್ಷಾತ್ ಸರಸ್ವತಿಯ ನಕ್ಷತ್ರ ಕೂಡ ಮೂಲ ನಕ್ಷತ್ರನೇ. ಅಂದರೆ ನಮಗೆಲ್ಲ, ಅಂದರೆ ನಮ್ಮ ಎಕ್ಸಿಸ್ಟೆನ್ಸು, ನಮ್ಮದು ಒಂದು ಕ್ರಿಯೇಷನ್ನು ಎಲ್ಲ ಸ್ಟಾರ್ಟ್ ಆಗೋದು ಕೂಡ ಮೂಲ ನಕ್ಷತ್ರದಿಂದನೇ. ಒಂದು ಸೆಕೆಂಡ್ನ ಬೆಳಕಿನ ವೇಗ ಎಷ್ಟಿರುತ್ತೆ ಅಂದರೆ 3 ಲಕ್ಷ ಕಿಲೋಮೀಟರ್ ಇರುತ್ತೆ. ಅದನ್ನು ನೀವೇ ಲೆಕ್ಕಾಚಾರ ಮಾಡ್ಬೋದು. 1 ಮಿನಿಟ್ಗೆ ಎಷ್ಟು, 1 ಅವರ್ಗೆ, 1 ಮಂತ್ಗೆ, 1 ಇಯರ್ಗೆ ಎಷ್ಟು ಅನ್ನೋದು ನೀವು ಲೆಕ್ಕಾಚಾರ ಮಾಡಬೇಕಾಗುತ್ತೆ. ಸೊ ಒಂದು ಬೆಳಕು ಒಂದು ತುದಿಯಿಂದ ಮತ್ತೊಂದು ತುದಿಗೆ ರೀಚ್ ಆಗೋದಕ್ಕೆ 10,000 ಬೆಳಕಿನ ವರ್ಷಗಳು ಬೇಕು ನಮಗೆ. ಈಗ ನೆಕ್ಸ್ಟ್, ಬಿಗ್ ಬ್ಯಾಂಗ್ ಥಿಯರಿ ಆದಾಗ ಓಂಕಾರ ಅನ್ನೋ ಶಬ್ದ ಇತ್ತು, ಅದ್ರ ಜೊತೆಗೆ ದೊಡ್ಡ ದೊಡ್ಡ ಬೆಂಕಿ ಉಂಡೆಗಳಿದ್ದು, ಅದರಲ್ಲಿ ಸೂರ್ಯನದು ಕೂಡ ಒಂದು ಬೆಂಕಿ ಉಂಡೆ. ಆ ಸೂರ್ಯನ ಒಂದು ಬೆಂಕಿ ಉಂಡೆ ಮತ್ತೆ ಮಹಾಸ್ಫೋಟ ಆದಾಗನೇ ಉಟ್ಕೊಳ್ಳೋದು ಗ್ರಹಗಳು. ಆ ಗ್ರಹಗಳು ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ ಇವೆಲ್ಲ ಕಣ್ಣಿಗೆ ಕಾಣಿಸ್ತವೆ. ಮತ್ತು ಇದ್ರ ಜೊತೆಗೆ ಯುರೇನಸ್ಸು, ನೆಪ್ಚೂನು, ಪ್ಲೂಟೋ ಇವು ಕೂಡ ಕಣ್ಣಿಗೆ ಕಾಣಿಸುತ್ತವೆ. ಸೊ ಸೂರ್ಯನಿಂದ ಬುಧ 5 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾರೆ, ಶುಕ್ರ 10 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾರೆ, ಭೂಮಿ 15 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾರೆ ಸೂರ್ಯನಿಂದ, ಮಂಗಳ 22 ಕೋಟಿ ಕಿಲೋಮೀಟರ್, ಮತ್ತು ಗುರು 77 ಕೋಟಿ ಕಿಲೋಮೀಟರ್. ಇನ್ನು ಶನಿ, ಸೂರ್ಯನಿಂದ ಅತಿ ದೂರದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಗ್ರಹ ಇದ್ದರೆ ಅದು ಶನಿನೇ. ಸೊ ಶನಿ 143 ಕಿಲೋಮೀಟರ್ ದೂರದಲ್ಲಿ, ಸೂರ್ಯನಿಂದ ದೂರದಲ್ಲಿದ್ದಾರೆ. ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತಾ ಇದ್ದಾವೆ. ಸೂರ್ಯನ ಒಂದು ವಿಸ್ತೀರ್ಣ ಅಂದರೆ ಅಗಲ ಬಂದು 1.4 ಕೋಟಿ ಕಿಲೋಮೀಟರ್ ವಿಸ್ತೀರ್ಣ ಇದೆ ಅಗಲ. ನಮ್ಮ ಸೌರಮಂಡಲದಲ್ಲಿ ಗ್ರಹಗಳು ಯಾವ ಆಧಾರದ ಮೇಲೆ ಸುತ್ತುತ್ತಾ ಇದ್ದಾವೆ ಅಂತ ಪ್ರಶ್ನೆ ಬರುತ್ತೆ. ಸೊ ಎಷ್ಟೋ ಜನ ಹೇಳ್ತಾರೆ ಅದು ಗುರುತ್ವಾಕರ್ಷಣ ಬಲದಿಂದ ಸುತ್ತುತ್ತಾ ಇದೆ ಅಂತ. ಖಂಡಿತ ಅಲ್ಲ, ಯಾವ ಶಾಸ್ತ್ರದಲ್ಲೂ ಕೂಡ ಬರ್ದಿಲ್ಲ. ಪ್ರತಿಯೊಂದು ಗ್ರಹಗಳು ತನ್ನದೇ ಆದ ಬಲದಿಂದ ಸುತ್ತುತ್ತಾ ಇದೆ. ಆ ಬಲವನ್ನೇ ಹೇಳೋದು ಗ್ರಹ ಬಲ ಅಂತ. ಜ್ಯೇಷ್ಠ ನಕ್ಷತ್ರ ಅಂತ ಒಂದು ಬರುತ್ತೆ. ಸೊ 700 ಸೂರ್ಯನನ್ನು ಪಕ್ಕ ಜೋಡಿಸ್ತಾ ಹೋದಾಗ ಅದು ಎಷ್ಟು ಅಗಲ ಆಗುತ್ತೋ ಅಷ್ಟು ದೊಡ್ಡ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಆಗಿ ಬರುತ್ತೆ. ಸೂರ್ಯನನ್ನ ಗ್ರಹಗಳು ತನ್ನನ್ನು ತಾನು ಸುತ್ತಕೊಂಡು ಸೂರ್ಯನ ಸುತ್ತ ಒಂದು ರೌಂಡ್ ಬರೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ಬುಧ ತನ್ನನ್ನು ತಾನು ಸುತ್ತಕೊಂಡು ಸೂರ್ಯನ ಸುತ್ತ ಬರೋದಕ್ಕೆ 88 ದಿನಗಳು ಬೇಕಾಗುತ್ತೆ. ಎರಡನೇದಾಗಿ ಶುಕ್ರ 230 ದಿವಸಗಳು ಬೇಕಾಗುತ್ತೆ ಸುತ್ತಕೊಂಡು ಬರೋದಕ್ಕೆ. ಭೂಮಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ 360 ದಿನಗಳು, ವೆಸ್ಟರ್ನ್ ಕ್ಯಾಲೆಂಡರ್ ಪ್ರಕಾರ 365 ದಿನಗಳು ತಗೊಳ್ಳುತ್ತೆ. ಇನ್ನು ಮಂಗಳ
ಎರಡು ವರ್ಷಗಳು ತಗೊಳುತ್ತೆ. ಗುರು ತನ್ನನ್ನು ತಾನು ಸುತ್ತಕೊಂಡು ಸೂರ್ಯನ ಸುತ್ತ ಬರೋದಕ್ಕೆ ಒಟ್ಟು 12 ವರ್ಷಗಳು ಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಶನಿ ಗ್ರಹ ತನ್ನನ್ನು ತಾನು ಸುತ್ತಕೊಂಡು ಸೂರ್ಯನ ಸುತ್ತ ಬರೋದಕ್ಕೆ ಬರೋಬ್ಬರಿ 30 ವರ್ಷ ಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಗುರುದು 12 ವರ್ಷ, ಶನಿದು 30 ವರ್ಷ. ಇದನ್ನು ಲೀಸ್ಟ್ ಕಾಮನ್ ಮೆಥಡ್ ಮಾಡಿದಾಗ ಸೊ ಗುರುದು 12 × 5 60, ಶನಿದು 30 × 2 ಮಾಡಿದಾಗ 60. ಸೊ ಅದನ್ನೇ ಹೇಳೋದು, ಆ 60ನ್ನೇ 60 ಸಂವತ್ಸರಗಳು ಅಂತ, 60 ನಾಮ ಸಂವತ್ಸರಗಳು. ಈ ಒಂದು ಸಣ್ಣ ಇನ್ಫಾರ್ಮೇಷನ್ನು ತಿಳಿಸ್ಕೊಡೋದ್ರಿಂದ ನನಗೆ ಖುಷಿ ಸಿಕ್ಕಿದೆ. ಇದೇ ರೀತಿ ಇನ್ನೂ ಹೊಸ ಇನ್ಫಾರ್ಮೇಷನ್ಗಳನ್ನು, ನನಗೆ ತಿಳಿದಿರೋ ವಿಷಯಗಳನ್ನು ನಾನು ಆದಷ್ಟು ತಿಳಿಸ್ಕೊಡ್ತೀನಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟಿವ್ ಆಗಿ ನಿಂತರೆ ನಾನು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ಸಮಸ್ತ ಲೋಕ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.